ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಆಯ್ತು ಮೇಡಮ್, ನಾವು ಇವಾಗ 12 ಗಂಟೆ ಒಳಗಡೆ ಕಾರ್ಯ ಮಾಡಬೇಕು. ಸ್ನಾನಗಳೆಲ್ಲ ನಮ್ಮ ಮಗುಗೆ ಇಷ್ಟೇ ಮೇಡಮ್ ಹೇಳಕ್ಕಾಗೋದು. ಜನಕ್ಕೆ ಗೊತ್ತಾಯ್ತು ಮೇಡಮ್, ಎಲ್ಲಾರು ಹೇಳ್ತಾರೆ ನಮ್ಮ ಮಗು ಬಗ್ಗೆ ಕೇಳ್ಕೊಳ್ಳಿ. ನಿಜಕ್ಕೂ ಹೆಣ್ಣು ಹೆತ್ತವರಿಗೆ ಆಗುವ ನೋವಿದೆಯಲ್ಲ ನೋಡಿ. ಈಗಿನ ಕಾಲದಲ್ಲೂ ಹಿಂಗೆಲ್ಲ ಇರ್ತಾರೆ ಅಂತಂದ್ರೆ, ವರದಕ್ಷಿಣೆ, ಸೈಟು, ಇನ್ನೊಂದು ಮತ್ತೊಂದು, ಹೊಟ್ಟೆಗೆ ಊಟ ಕೊಡಲ್ಲ, ಹೆಂಗೆ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ವಲ್ಲ ಅಂತ ಹೇಳಿ. ಯಾಕಂದ್ರೆ ಎಲ್ರೂ ತಿಳಿದವರು, ಎಲ್ರೂ ಗೊತ್ತಿರೋರು, ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ. ಎಷ್ಟು ಗೊತ್ತಿರೋರು ಅವಳು ಎತ್ತಿದ್ರೆ ಅಲ್ವಾ ಮೇಡಮ್ ಗೊತ್ತಾಗೋದು. ನನ್ನ ಕಷ್ಟ ದೇವ್ರನ್ ಮುಟ್ಟಿತು, ಅವ್ರು ಮಾಡಿದ್ರು ಅಂತ ಅನ್ಸುತ್ತೆ. ಅಂದ್ರೆ ಮಕ್ಕಳು ಬಲಿಯಾದ್ರು. ಅವಳಿಗೆ ಉಳಿಸ್ಬೇಕು ಪ್ರಾಣ, ಯಾಕಂದ್ರೆ ನನ್ನ ನೋವು ಅವಳಿಗೂ ಇರಬೇಕು. ಅಷ್ಟೇ ಮೇಡಮ್ ನಾನು ಹೇಳಕ್ಕಾಗೋದು. ನಿಜ 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 ನಿಜ. ಕಂಪ್ಲೇಂಟು ಕೊಟ್ಟಿದ್ದೀರಿ, ಏನಾದರೂ ಕ್ರಮ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಪೊಲೀಸ್? ಯಾಕಂದ್ರೆ ಇವ್ರು ಇದ್ದಿದ್ದು ನಾಗ್ಪುರದಲ್ಲಿ, ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ವಾ ಇವ್ರು ಎಲ್ಲಿ ಹೋದ್ರು, ಏನ್ ಮಾಡ್ತಿದ್ದಾರೆ, ಎಲ್ಲ ಅಡ್ಗಿ ತಲೆಮರೆಸ್ಕೊಂಡಿದ್ದಾರೆ ಅಂತ ಹೇಳಿ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಸಣ್ಣ ಸುಳಿವು ಬೆಳಗ್ಗೆ ಯಾರೋ ನ್ಯೂಸ್ ನೋಡಿ ಹೇಳಿರೋದಷ್ಟೇ. ಕ್ಲೂನು ಇಲ್ಲ. ಒಂದಿನ ಎಲ್ಲೋ ಇದ್ದಾರೆ, ಆಮೇಲೆ ಹೋಗಿರ್ಬೋದು ಮೋಸ್ಟ್ಲಿ. ನಮ್ಗೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡದೆ ಅವ್ರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡೋಣ ಮೇಡಮ್? ನಿಜ ನಿಜ ನಿಜ. ಸತ್ತಿರೋ ಬಗ್ಗೆ ಹೆಂಗ್ ಮಾಹಿತಿ? ಸಣ್ಣ ಸುಳಿವು ಇರ್ಲಿಲ್ಲ, ಬೆಳಿಗ್ಗೆ ಯಾರೋ ಹೇಳಿದ್ದು ನಮ್ಗೆ. ಯಾರು ಮೇಡಮ್? ಈ ಸೂರಜ್ಜು. ಯಾರು ಸತ್ತಿರೋದು? ಸೂರಜ್ ಸೂಸೈಡ್ ಮಾಡ್ಕೊಂಡಿರೋದು. ಅದೇ ನಾವು ಇನ್ನು ಮಲ್ಕೊಂಡೇ ಇದ್ವಿ, ಯಾರೋ ಕಾಲ್ ಮಾಡಿ ಹಿಂಗೆ ಎಲ್ಲಾರು ಕಾಲ್ ಬರ್ತಾ ಇತ್ತು ಮೇಡಮ್. ನೋಡಿದ್ರ ನ್ಯೂಸ್? ಇಲ್ಲ ನೋಡಿಲ್ಲ. ಅಂದ್ರೆ ನೋಡ್ರಿ ಏನಾಗ್ತದೆ, ಆವಾಗ್ಲೇ ನೋಡಿದ್ದು ನಾವು. ಬೇರೆಯವ್ರು ಕಾಲ್ ಮಾಡ್ತಾ ಇದ್ರು. ಸೂರಜ್ ಅವ್ರ ಫ್ಯಾಮಿಲಿನಲ್ಲಿ ಯಾರೆಲ್ಲ ಇದ್ರು ಮ್ಯಾಮ್? ಆ ಮನೇಲಿ ಎಷ್ಟು ಜನ ಇದ್ರು? ಅಂದ್ರೆ ಒಬ್ರು ಇವಳು ಗಾನವಿಯವರ ನೋವನ್ನ ಆಲಿಸುವಂತ ಒಂದೇ ಒಂದು ಹೃದಯನೂ ಆ ಮನೇಲಿ ಇರ್ಲಿಲ್ವಾ? ಇರ್ಲಿಲ್ಲ. ಅದೇ ಅವ್ರ ಅಕ್ಕ 9 months ಆಗಿತ್ತು ಮೇಡಮ್. ಅವ್ರ ಭಾವನೆ ಹೆಂಡತಿ ಪ್ರೆಗ್ನೆಂಟ್. ಅವಳೊಂಚೂರು, ಅವಳು ಇನ್ನೂ ಕ್ರಿಮಿನಲ್ ಬಿಡು ಮೇಡಮ್. ಅವಳು ಹೇಳ್ಬೋದಾಯ್ತಲ್ಲ ಒಂದೇ ಒಂದ್ ಮಾತು. ಅವಳಿಗೂ ಈಗ ಒಂದ್ ಹೆಣ್ಮಗು ಆಗಿದೆ, ನಾವ್ ಹೇಳ್ಬಾರ್ದು, ಮುಂದೆ ಗೊತ್ತಾಗುತ್ತೆ. ಅವಳು ಇದ್ಲು, ಅದೇ ಅವಳು ಹೇಳ್ತಾ ಇದ್ಲು, ಅಕ್ಕ 1 ತಿಂಗ್ಳು ಇರ್ತಾರೆ. ಅವಳು ಸ್ವಲ್ಪ ಚೆನ್ನಾಗ್ ಮಾತಾಡ್ಕೊಂಡಿದ್ಲಂತ. ಅಕ್ಕ ಹೋದ್ಮೇಲೆ ನನಗ್ ಬೋರ್ ಆಗ್ಬೋದು, ಇವ್ರಿಬ್ರು ತಾಯಿ ಮಗ ಒಂದಲ್ವಾ ಮೇಡಮ್, ಯಾರು ಮಾತಾಡಲ್ಲ ನಂಗೆ ಅಂತ ಗೊತ್ತಾಗಿದೆ. ಅವಳು ಇರೋ ತನಕ ಸ್ವಲ್ಪ ಅವಳು ಹೀಗೆ ಅವಳು ಬ್ರೈನ್ ವಾಶ್ ಮಾಡಿ ನೈಸಾಗಿ ಮಾತಾಡ್ಕೊಂಡು ಕ್ರಿಮಿನಲ್ಲೇ ಅವಳು. ನನ್ಗೆ ಇವಾಗ ಗೊತ್ತಾಯ್ತು ಮೇಡಮ್. ಅವಳು ಹೇಳ್ಬೋದಿತ್ತಲ್ಲ, ಈ ತರ ನನ್ ಮೈದ್ನ ಈ ತರ ನಿನ್ ಲೈಫ್ ಹಾಳಾಗುತ್ತೆ, ಅವ್ನ್ ಗಂಡ್ಸಲ್ಲ, ಏನಾದ್ರೂ ಹೇಳ್ಬೋದಿತ್ತಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ನಿಜಕ್ಕೂ? ನೀವು ಈಗ ಆಯ್ತಲ್ವಾ, ಗಂಡಸೇ ಅಲ್ಲ ಅನ್ನುವಂತ ಆರೋಪ ಮಾಡ್ತಾ ಇದೀರಿ. ಮುಟ್ಟದೇ ಇರೋದಕ್ಕೆ ಅದು ಕಾರಣ ಅಂತ ಅನ್ಸುತ್ತಾ? ಅಥವಾ ಅವ್ರದ್ದೇನ್ ಬೇಡಿಕೆ ಇತ್ತು, ಅದ್ ಕೊಡ್ಬೇಕು ಇದ್ ಕೊಡ್ಬೇಕು ಅಂತ, ಆ ಕಾರಣಕ್ಕಾಗಿ ಅಮ್ಮ ತಡೆದ್ರು ಅಂತ ಅನ್ಸುತ್ತಾ? ಅದೇ ಮೇಡಮ್, ನಮ್ಗೆ ಅದೇ ಕನ್ಫ್ಯೂಷನ್. ಈಗ ನಾವು ನೋಡ್ಲಿಲ್ಲ ಅವನ್ನ, ಯಾರು ಅದನ್ನ ನೋಡ್ಲಿಲ್ಲ. ಗಂಡ್ಸಲ್ಲ ಅನ್ನೋದು ನನ್ ಮಗುನು ನೋಡಿಲ್ಲ, ಅದು ಗೊತ್ತಿಲ್ಲ ಅವಳಿಗೆ. ಅದೇ ಈ ತರ ಮಾಡ್ತಾ ಇದ್ದಾನೆ ಅವನು, ಏನೇನೋ ಹೇಳ್ತಾನಂತೆ ಮೇಡಮ್. ನಾನು ಏನೋ ಆಪರೇಷನ್ ಆಗಿದೆ ನಂಗೆ ಆ ಜಾಗದಲ್ಲಿ, ನನಗೆ ಆಗಲ್ಲ. ಅವಳು ಏನೇನೋ ಅವಳು ತುಂಬಾ ಸರಿಯಾಗಿ ಹೇಳಿಲ್ಲ ಮೇಡಮ್. ಆಗಲ್ಲ, IVF ಅಲ್ಲಿ ಒಂದ್ ಮಗುನ್ ಮಾಡ್ಕೊಂಡಾನ, ಜನಕ್ ತೋರ್ಸ್ಬೇಕಲ್ಲ ನಾನ್ ಗಂಡ್ಸು ಅಂತ, ಅದೆಲ್ಲ ಮಾಡ್ಕೊಂಡು ಒಂದ್ ಮಗುನ್ ಮಾಡ್ಕೊಳ್ಳೋಣ. ಅದಕ್ಕೆ ಅವಳೇನ್ ನೋಡಿದ್ಲ ಮೇಡಮ್, ಅವಳು ಗೊತ್ತಾಗತ್ತ ಏನಾದ್ರು. ಮಮ್ಮಿ ಅಲ್ಲ ಅನ್ಕೊಂತೀನಿ ಅವನು ಏನೋ ಒಂಥರ. ಇಲ್ಲ ಅವ್ರ ತಾಯಿ ಏನಾದ್ರು ಹೇಳಿದ್ಲ, ಅದು ನಮ್ಗೆ ಗೊತ್ತಿಲ್ಲ ಮೇಡಮ್ ಸರಿಯಾಗಿ. ಅಲ್ಲ, ಒಂದು ಹೆಣ್ಣು ಮಗುವಿಗೆ ಆಕೆಯ ಜೀವನ ಪೂರ್ತಿ ತಾಯಿ ಹಿಂಗೆಲ್ಲ ಈ ಅಕಸ್ಮಾತ್ ಅದೇ ವಿಚಾರ ಆಪರೇಷನ್ ಆಗದೆ ಹಿಂಗ್ ಮುಟ್ಟಕ್ಕಾಗಲ್ಲ ಅಂತಿದ್ರೆ, ಅಂತ ವಿಚಾರಗಳನ್ನ ಮುಚ್ಚಿಟ್ಟು ಮದುವೆ ಮಾಡೋದು ಮಹಾ ಅಪರಾಧ ಅಲ್ವಾ? ಒಂದ್ ಹೆಣ್ಮಗು ಕನ್ಸನ್ನೇ ಕೊಂದ್ ಹಾಗಲ್ವಾ ಅಂತ ಹೇಳಿ ಮ್ಯಾಮ್. ಅಲ್ವಾ ಮೇಡಮ್? ಅದೇ ಮೇಡಮ್, ನನಗ್ ನೋವು ಬಂದಿರೋದು ಇಂಥವನು ಕೊಟ್ಟ ಮಗುನ ನಾನೇ ಕೈಯಾರೆ ಮಾಡ್ದೆ. ಅವಳು ಅಟ್ಲೀಸ್ಟ್ ನಾವ್ ಹೇಳಿದ ಪ್ರಕಾರನೇ ನಡ್ಕೊಂಡ್ಲು. ನೀನ್ ಯಾವ ಹುಡುಗನ್ ತೋರಿಸ್ತೀಯ, ನಾನ್ ಮದ್ವೆ ಆಗ್ತೀನಿ ಅಂದ್ಲು.
ಅದ್ ಅಪರಾಧ ಅಲ್ವಾ ಮೇಡಮ್? ಈ ತರ ಅವ್ರು ಮನೇಲಿ ಎಲ್ಲಾ ಕ್ರಿಮಿನಲ್ ಮೇಡಮ್. ಒಬ್ರು ಅವ್ರ ಅಣ್ಣ ಅವ್ರ ಅತ್ತಿಗೆ ಮೋಸ ಮಾಡ್ಬಿಟ್ರು. ಈ ತರ ಇದ್ದಿದ್ರೆ ದುಡ್ಡು ಒಂದಷ್ಟು ಬೇಕು ಅಂದಿದ್ರೆ ಏನಾದ್ರೂ ತಗೊಂಡೋಗಿ ಹಾಕ್ಬಿಡ್ತಾ ಇದ್ವಿ. ನಮ್ಮ ಮಗು ಲೈಫ್ ಎಷ್ಟು ಕನ್ಸ್ ಕಟ್ಟಿರಲ್ ನೀವೊಂದ್ ಹೆಣ್ಣಲ್ವಾ ಮೇಡಮ್? ನಿಮ್ಗೆ ಎಷ್ಟು ಕನ್ಸಿರುತ್ತೆ, ಮದ್ವೆ ಆಗ್ಬೇಕು, ಮಾಡ್ಬೇಕು, ಮುಂದೆ ನನ್ಗೆ ಈ ತರ ಇರುತ್ತೆ ಫ್ಯೂಚರ್, ಎಷ್ಟು ಯೋಚನೆ ಮಾಡಿರ್ತಾರೆ. ಅದನ್ನೆಲ್ಲ ಯೋಚನೆ ಮಾಡಿ ನನ್ ಮಗಳು ಹೋಗ್ಬಿಟ್ಲಿ, ಅಷ್ಟೇ ನನ್ ಲೈಫ್ ಆಗೋಯ್ತು ಅಂತ. ಮ್ಯಾಮ್ ನೀವಂದ್ರಿ ಯಾವಾಗ್ಲೇ ಈ ಮದುವೆ ಬಟ್ಟೆಗೆ ನೀವೊಂದು 2 ಲಕ್ಷ ಕೊಟ್ಟಾಗ ಅದಕ್ಕೆ ಸ್ವಲ್ಪ ಉಲ್ಟಾ ಪಲ್ಟಾ ಮಾತಾಡಿದ್ರು ಜಯಂತಿ ಅವರು, ಆಗ ಅನುಮಾನ ಬಂದಿತ್ತು ಅಂತ ಹೇಳಿ. ಈ ಮದುವೆ ಸಂದರ್ಭದಲ್ಲಿ ಮದುವೆ ಆದ್ಮೇಲೆ ಜಯಂತಿ ಅವರಿಗೆ ನಿಮ್ಗೆ ನೇರ ಮಾತುಕತೆ ಏನಾದ್ರು ಆಗಿದ್ಯಾ? ನಿಮ್ ಮಗಳು ಶ್ರೀಲಂಕಾದಲ್ಲಿದ್ದಾಗ ಹಿಂಗೆಲ್ಲ ಕೇಳ್ತಿದ್ದಾರೆ ಅಂತಂದಾಗ ನೀವೇನಾದ್ರೂ ಡೈರೆಕ್ಟ್ ಅವ್ರನ್ನ ಕನ್ಫ್ರಂಟ್ ಮಾಡಿದ್ರ? ಅವ್ರಿಗೆ ಕಾಲ್ ಮಾಡಿ ಯಾಕೆ ಹಿಂಗ್ ಕೇಳ್ತಾ ಇದ್ರಿ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರ ನೀವು? ಅಥವಾ ಅವ್ರ ಮನೆಗೆ ಹೋದಾಗ ನೀವು ಅವ್ರ ಜೊತೆ ಮಾತಾಡಿದಾಗ ಯಾಕೆ ಹಿಂಗ್ ವರದಕ್ಷಿಣೆ ಕೇಳ್ತಾ ಇದ್ರಿ, ಯಾಕೆ ಈ ತರ ಕಿರುಕುಳ ಕೊಡ್ತಾ ಇದ್ರಿ ಅಂದಾಗ ಅವ್ರ ಉತ್ತರ ಏನಾಗಿತ್ತು ಅಂತ ಹೇಳಿ? ಓ ಎಲ್ಲಾ ಮಾತಾಡಿದ್ವಿ ಮೇಡಮ್. ನಮ್ ಮಗುನ ಈ ತರ ನಿನ್ ಮಗನಿಗೆ ಕೊಟ್ಟು ನಿನ್ ಮಗನಿಗೆ ಮದ್ವೆ ಮಾಡ್ಬಿಡ್ಬೋದಾಯ್ತಲ್ಲ, ನನ್ ಮಗುನೇ ಬೇಕಾಗಿತ್ತ? ಅದು ತುಂಬಾ ಮಾತುಕತೆ ಆಯ್ತು ಮೇಡಮ್. ಎಲ್ಲಾ ಕೇಳಿದ್ವಿ. ಅದು ಏನ್ ಕೈ ಕಟ್ಕೊಂಡ್ ಇಂಗ್ಲಿಷ್ ಅಲ್ಲಿ ರೀ ಹೋಗ್ರಿ ಬನ್ರಿ ಅಂತ ಮಾತಾಡ್ತಾಳೆ ಮೇಡಮ್. ಅವಳು ಎಣ್ಣ ಮೇಡಮ್ ಅವಳು. ಏನು ಅದನ್ನೇ ಹೇಳ್ತಾಳೆ, ನಿನ್ ಮಗನ್ಗೊಂದ್ ಕೆಜಿ ಚಿನ್ನ ಇಟ್ಬಿಟ್ಟು ಮದ್ವೆ ಮಾಡ್ಬೋದಾಯ್ತಲ್ಲ, ನೀನು ಹುಡ್ಗಿನ ಯಾಕೆ ಮದ್ವೆ ಮಾಡ್ದೆ ಅಂತ ಕೇಳ್ದೆ. ಎಲ್ಲಾ ಮಾತಾಡಿದೆ ಮೇಡಮ್. ನನ್ನ ಹೊಟ್ಟೆನಲ್ಲಿ ಎಷ್ಟಿತ್ತೋ ಎಲ್ಲ ಹೇಳ್ದೆ ನಾನು. ಹಂಗೂ ಹೇಳಿದ್ಲು ಮೇಡಮ್. ಡಿವೋರ್ಸ್ ಕೊಡ್ಸ್ಬಿಟ್ಟು 1 ವರ್ಷದಲ್ಲಿ ಬೇರೆ ಮದ್ವೆ ಇನ್ನೊಂದಂತೆ ಅವ್ರ ಮಗನ್ಗೆ. ಡೈವರ್ಸ್ ಕೊಡ್ಸ್ಬಿಟ್ಟು ಮಾಡ್ತೀನಿ ನೋಡು ಅಂತಂದ್ಲು. ಆಯ್ತು, ನಿನ್ ಮಗನ್ ಬಾಳೋದಕ್ಕೆ 10 ಹುಡ್ಗಿನ್ ಮಾಡಿ ಎಷ್ಟ್ ಮಾತಾಡಿದ್ಲು ಗೊತ್ತಾ ಮೇಡಮ್? ನಮ್ಗ್ ನೋವಿತ್ತು, ನಾವ್ ಮಾತಾಡಕ್ ಆಗ್ಲಿಲ್ಲ. ಎಷ್ಟು ಮಾತಾಡಿದ್ಲು ಅವ್ರ ಮನೆ ಹತ್ರ ಅಂದ್ರೆ ಕತ್ತಿಡ್ದು ಆಚೆ ನೂಕಿದ್ರು. ನನ್ ಮಗಳ್ ಕಾಲ್ ಹಿಡ್ಕೊಂಡ್ಲು. ನಾನ್ ಇಲ್ಲೇ ಬದುಕ್ತೀನಿ, ಇಲ್ಲೇ ಮಾಡ್ತೀನಿ, ಕಾಲಲ್ಲಿ ಎಗರ್ಸಿ ಒದ್ದಿದ್ದಾರೆ ಮೇಡಮ್. ನಿಮ್ ಮುಂದೆನೆ ನಿಮ್ ಮಗಳು ಅವ್ರು ಕಾಲ್ ಹಿಡ್ಕೊಂಡಿದ್ದಾರೆ, ನಾನು ಇಲ್ಲೇ ಬಾಳ್ತೀನಿ ಅಂತ. ಆಮೇಲೆ ಹಿಡ್ಕೊಂಡ್ರು. ನಾನೇನು ಮಾತಾಡಿಲ್ಲ, ಮಾತಾಡಕ್ ಬಿಟ್ಟಿಲ್ಲ. ನನ್ ಮಗು ಕೈ ಹಿಡ್ಕೊಂಡ್ ಸುಮ್ನೆ ಇರಮ್ಮ, ನಾನ್ ಹೋಗಿ ಬದುಕ್ಬೇಕು ಅಂದ್ಲು. ನಮ್ಮ ಅಕ್ಕ ಏನೇ ಅಷ್ಟು ಬೇಡ್ತೀಯ ಬಾರೆ, ನಾನ್ ಸಾಕ್ತೀನಿ, ನಿಂಗ್ ಮುಂದೆ ಎಷ್ಟೋ ಲೈಫ್ ಇದೆ ಬಾರೆ ಅಂತ ಹೇಳ್ಕೊಂಡ್ರು ನಮ್ಮ ಅಕ್ಕ. ಕಾಲಗ್ ಮುಗ್ದಿದ್ದಾರೆ. ನೀವು ಮನೆಗೆ ಹೋಗಿ ಕೇಳಿದಾಗ ಎಲ್ಲ ನಿಮ್ಗೆ ಗೊತ್ತಾಗಿರ್ಬೇಕು ಮೇಡಮ್. ನಿಜ. ಮನೆಗೆ ಹೋಗಿ ಕೇಳಿದಾಗ ವರದಕ್ಷಿಣೆ ಕೇಳಿದ್ ಹೌದು ಅಂತ ಒಪ್ಕೊಂಡ್ರ ಜಯಂತಿ ಅವರು? ಹೌದು, ನಾನು ಕೇಳಿದ್ ಹೌದು, ನೀವು ಕೊಡ್ಬೇಕು, ಆಯ್ತು ಕೊಡಿ, ನಾವ್ ಇದನ್ನ ಸರಿ ಮಾಡ್ಕೊಳ್ಳೋಣ ಅಂತ. ಕೊಡ್ತಾ ಇದ್ದಿದ್ ನನ್ ಮಗನಿಗೆ ಒಡವೆ ಕೇಳು, ದುಡ್ಡು ಕೇಳು, ಒಪ್ಕೊಂಡ್ರು. ನೀನ್ ಹೆಣ್ಣ, ನೀನು ರಾಕ್ಷಸಿ ಅಂತ ಬೈದ್ಬಿಟ್ಟು ಬಂದೆ. ಅಲ್ಲ, ಅಷ್ಟೆಲ್ಲ ದುಡ್ಡಿದ್ದೋರು, ಅಷ್ಟೆಲ್ಲ ಸ್ಥಿತಿವಂತರು, ಮತ್ತು ಒಂದ್ ಹೆಣ್ಮಗುನಿಂದ ಕೀಳೋವಂಥದ್ದು ಏನಿತ್ತು? ಆಕೆಯ ಬಾಳನ್ನೇ ಬಲಿ ಪಡೆಯುವಂಥದ್ದು ಏನಿತ್ತು ಅಂತ ಹೇಳಿ ರುಕ್ಮಿಣಿಯವರೇ? ಮೇಡಮ್ ಅವಳು, ನಾನ್ ಹೇಳ್ತೀನಿ ಕೇಳಿ, ಅವ್ರಿಗೆ ನನ್ನ ಹತ್ರ 25 ಸೆಟ್ ಇದೆ. ಅವಳು ಹೇಳ್ತಾ ಇದ್ದಿದ್ದು, ದಿನಾ ಕಿಟ್ಟಿ ಪಾರ್ಟಿಗಳು, ದಿನಾ ಫಂಕ್ಷನ್ಗೆ ಹೋಗಿ ಮೇಲೆ ಹಾಕೊಂಡು ಒಡವೆನ ಮೆರವಣಿಗೆ ಮಾಡ್ಬೇಕು, ನನ್ನ ಜನ ಗ್ರೇಡ್ ಅನ್ಕೋಬೇಕು, ಅಷ್ಟೇ ಅವಳ ಹತ್ರ ಇದ್ದಿದ್ದು. ನಿನ್ನ ಹತ್ರ 25 ಸೆಟ್ ಅಂದ್ರೆ ನಾವೊಂದ್ 30 ಸೆಟ್ ಕೊಡ್ಬೇಕಾಯ್ತು. ಅವಳಿಗೆ ತೋರ್ಸ್ಕೊಬೇಕು ಮೇಡಮ್, ನಾನೊಂದ್ ಲೆವೆಲ್ ಆಗಿದ್ದೀನಿ. ಅವಳು ಎಲ್ಲ ನಾವು ಹೋಗ್ಬೇಕಾದ್ರೆ ರೆಡಿಯಾಗಿ ಮಕ್ಕಳು ಬದುಕು ನೋಡ್ಲಿಲ್ಲ. ಅವಳು ಒಂದು ಫಂಕ್ಷನ್ ಕರ್ಕೊಂಡೋದ್ರೆ ಎಲ್ಲ ಹೇಳ್ತಾ ಇದ್ದಾಳೆ ಮೇಡಮ್. ಅವ್ರ ಅಮ್ಮ ಹಿಂದೆನೆ ಇರ್ತಾ ಇದ್ದ. ಅವಳಿಗೆ ಪ್ರೀತಿ ಒಂದು ಕೊಟ್ಟು ಅಟ್ಲೀಸ್ಟ್ ಮಾತಾಡಿದ್ರೆ ನನ್ ಮಗು ಹೋಗ್ತಾ ಇರ್ಲಿಲ್ಲ. ಏಯ್ ಸೂರಜ್ ಕಳ್ಸು, ಡಿವೋರ್ಸ್ ಮಾಡೋಣ, ಕಳ್ಸು. ನಾವ್ ಯಾವಾಗ ಕೊಟ್ಟಿಲ್ಲ. ನಾನ್ ಸ್ವಲ್ಪ ಬೈದೆ ಮೇಡಮ್ ಅವ್ರಿಗೆ, ಈ ತರ ಎಲ್ಲ ಅದ ನನ್ ಕಂಡ್ರೆ ಅವ್ರಿಗೆ ಇದಿತ್ತು. ಆಮೇಲೆ ನೋಡಿದ್ರೆ ಯಾವಾಗ ಇವ್ರು ಕೊಡಲ್ಲ ಅಂತ ಗೊತ್ತಾಯ್ತು, ಡಿವೋರ್ಸ್ ನಾಟಕ ಮಾಡ್ಬಿಟ್ಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.